ಕರ್ನಾಟಕ ಜನಗಳ ಪರವಾಗಿ ಎಲ್ರಿಗೂ ನಮಸ್ಕಾರ. ಎಸ್ಪೆಷಲಿ ಕರ್ನಾಟಕ ಪೊಲೀಸ್ಗೆ ಒಂದು ಶೈಲೆಂಟ್ ಹೊಡಿತಾ ಇವತ್ತು ಯಾಕೋ ಮನಸ್ಸಿಗೆ ತುಂಬ ಸಮಾಧಾನ, ಒಂಥರ ಏನೋ ಖುಷಿ ಅನಿಸ್ತು. ಏನೋ ನಾನು ಯಾವತ್ತೂ ಈ ಥರ ಲೈವ್ ಬಂದಿಲ್ಲ, ಯಾವತ್ತೂ ಮಾತಾಡಿಲ್ಲ. ಇವತ್ತೇನೋ ಮಾತಾಡಬೇಕನ್ನಿಸ್ತು, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಕರ್ನಾಟಕ ಪೊಲೀಸ್ ಪವರ್ ಅಂದರೆ ಏನು ಅಂತ ಹೇಳಬೇಕು ಅಂತ ಅನಿಸ್ತು, ಯಾಕೋ ಅದಕ್ಕೆ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಸ್ಟೇಷನ್ಗೆ ಹೋದ್ರೇ 108 ಜನ ಫೋನ್ ಮಾಡ್ತಾರೆ. ನಾನು MLA, ನಾನು MP, ನಾನು ಅಧ್ಯಕ್ಷ ಅಂದ್ಕೊಂಡು. ಅಂಥದ್ರಲ್ಲಿ ಈಗ ದರ್ಶನ್ ಅವ್ರ ಕೇಸು ನೀವೆಲ್ಲ ಕರ್ನಾಟಕನೇ ಖುಷಿ ಪಡುವಂಥ ಒಂದು ವಿಚಾರ. ಅಂದರೆ ದರ್ಶನ್ ಅವರು ಕೇಸ್ ಆಗಿದೆ ಅಂದ ತಕ್ಷಣ ಯಾರ್ಯಾರೆಲ್ಲ ಫೋನ್ ಮಾಡಿರ್ತಾರಂತ ನಿಮ್ಗೆ ಕಾಮನಾಗಿ ಗೊತ್ತಿರುತ್ತೆ. ಅಂಥ ಫೋನು, ಅಂಥ ಒತ್ತಡ ಯಾವುದೂ ಕೇರ್ ಮಾಡದೆ ಗಿರೀಶ್ ನಾಯ್ಕ್ ಬಂಜಾರ ಸಮುದಾಯದವರು ಒಬ್ಬರು ಇನ್ಸ್ಪೆಕ್ಟರ್, ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಆಗಿ ಆ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾಕಂದರೆ ಯಾವ ಒತ್ತಡಕ್ಕೂ ಮಣಿಯದೆ ಅವರ ACP ಚಂದನ್ ಸರ್ ತುಂಬ ದಕ್ಷ ಪ್ರಾಮಾಣಿಕ ಅಧಿಕಾರಿ. ಅವರ ಡೈರೆಕ್ಷನ್ ಪ್ರಕಾರ ಗಿರೀಶ್ ನಾಯ್ಕ್ ಸರ್ ತುಂಬ ಪ್ರಾಮಾಣಿಕ ವ್ಯಕ್ತಿ, ಅವರು ತುಂಬ ಪ್ರಾಮಾಣಿಕ ಇನ್ಸ್ಪೆಕ್ಟರು. ಅವರು ಈ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿ ಕರ್ನಾಟಕದ ಇತಿಹಾಸದಲ್ಲೇ 17 ಜನ FIR ಆಗಿ 14 ಜನನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿ ಅವರು ಕರ್ನಾಟಕ ಪೊಲೀಸ್ ಪವರ್ ಏನಂತ ತೋರಿಸ್ಕೊಟ್ಟಿದ್ದಾರೆ. ಕರ್ನಾಟಕ ಜನತೆಗಳ ಪರವಾಗಿ ತುಂಬ ಅಭಿನಂದನೆಗಳು ಸರ್ ನಿಮಗೆ. ಯಾಕಂದರೆ ಇದೇ ಥರ ಯಾವುದೇ ಕೇಸು, ಯಾವುದೋ ಒಂದು ಪ್ರತಿಯೊಬ್ಬ ಕರ್ನಾಟಕ ಪೊಲೀಸಲ್ಲೂ ಪ್ರಾಮಾಣಿಕತೆ ಅನ್ನೋದು ತುಂಬಾ ಇದೆ. ಕರ್ನಾಟಕ ಜನತೆಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಪೊಲೀಸರು ಪ್ರಾಮಾಣಿಕತೆ ಇದೆ. ಅವ್ರಿಗೆ ಒತ್ತಡ, ಆಫೀಸರ್ಸ್ ಒತ್ತಡ, ಪೊಲಿಟಿಕಲ್ ಒತ್ತಡ, ಈ ಹ್ಯೂಮನ್ ರೈಟ್ಸು ಅದು ಇದು ಅಂತೆಲ್ಲ ಬಂದು ಅವರಿಗೆ ಯಾವುದೋ ಒಂದು ಪವರ್ ಇಲ್ದಂಗಾಗಿ ಅವರು ಸ್ವಲ್ಪ ಹಿಂದೆಟಾಗ್ತಾರೆ ಅಷ್ಟೇ. ಬಿಟ್ಟರೆ ಕರ್ನಾಟಕ ಪೊಲೀಸ್ಗೆ ಪವರೇ ಬೇರೆ ಇದೆ, ಅವ್ರ ಟ್ಯಾಲೆಂಟೇ ಬೇರೆ ಇದೆ. ದಯವಿಟ್ಟು ಈಗ ತೋರಿಸಿದ್ದೀರಾ ಸರ್ ನೀವು. ಇನ್ನೂ ಹೆಚ್ಚು ಪ್ರಕರಣಗಳು ಭೇದಿಸುವಲ್ಲಿ ನೀವು ಯಶಸ್ವಿ ಆಗ್ಬೇಕಂತ ಈ ಕರ್ನಾಟಕ ಜನತೆ ಪರವಾಗಿ ಕೇಳ್ಕೊತೀನಿ. ನ್ಯಾಯ ಅಂತ ಬಂದಾಗ ಯಾವ ಒಂದು ದೊಡ್ಡ ವ್ಯಕ್ತಿ ಆಗಿರ್ಬೋದು, ಸಣ್ಣ ವ್ಯಕ್ತಿ ಆಗಿರ್ಬೋದು, ಯಾರನ್ನೂ ಬಿಡಬಾರ್ದು ಸರ್. ಯಾಕಂದ್ರೆ ಮೊನ್ನೆ ಎಲ್ಲ ನ್ಯೂಸಲ್ಲಿ ನೋಡಿದೆ, ಬಿರಿಯಾನಿ ತರಿಸ್ಕೊಟ್ರು ಅಂತ ಹೇಳ್ಬಿಟ್ಟು ಯಾವ ಬಿರಿಯಾನಿನೂ ತರಿಸ್ಕೊಟ್ಟಿಲ್ಲ. ಅವ್ರಿಗೆ ಬಿರಿಯಾನಿ ತರಿಸ್ಕೊಟ್ಟು ಅವ್ರಿಗೆ ಸೇವೆ ಮಾಡೋ ಆಗಿದ್ದಿದ್ರೆ 5 ಗಂಟೆ ರಾತ್ರಿ 6 ಗಂಟೆ ರಾತ್ರಿಯಲ್ಲೇ 3 ದಿವಸದಿಂದ ಪ್ರಯತ್ನ ಪಟ್ಟು ಹೋಗಿ ಅವ್ರನ್ನ ಯಾಕೆ ಹಿಡ್ಕೊಬರ್ಬೇಕಾಯ್ತು? ಯಾಕೆ ಆ ಕೇಸಲ್ಲಿ ಅವ್ರಿಗೆ ಆ ಕೇಸ್ ತಪ್ಪು ಮಾಡಿರೋರಿಗೆ ಯಾಕೆ ಶಿಕ್ಷೆ ಕೊಡಿಸೋದ್ರಲ್ಲಿ ಇಷ್ಟೊಂದು ಕಷ್ಟಪಡಬೇಕಾಯ್ತು ಪೊಲೀಸ್ನವರು? ಆ ಬಿರಿಯಾನಿ ತರಿಸ್ಕೊಟ್ಟಿದ್ದು ACP ಸಾಹೇಬರು, ತುಂಬಾ ಪ್ರಾಮಾಣಿಕ ಸಾಹೇಬ್ರವರು. ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾರು ಎಲ್ಲೂ ಊಟಕ್ಕೂ ಹೋಗ್ದಂಗೆ ಸಹ ಪೊಲೀಸ್ನವ್ರು ಕಷ್ಟಪಡ್ತಾ ಇದ್ದೀನಿ ನೋಡಿ. ಅವ್ರ ಸ್ವಂತ ದುಡ್ಡಲ್ಲಿ ಸ್ಟಾಫ್ನವ್ರಿಗೆ ಬಿರಿಯಾನಿ ತರಿಸ್ಕೊಟ್ಟಿದ್ದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮೀಡಿಯಾದವ್ರಿಗೂ ಅಷ್ಟೇ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ತಪ್ಪು ಮಾಹಿತಿ ಕೊಡಬೇಡಿ. ಪೊಲೀಸ್ನವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಗಿರೀಶ್ ನಾಯ್ಕ್ ಸರ್, ಬಂಜಾರ ಸಮುದಾಯದವರು, ನೀವು ತುಂಬಾ ಒಂದು ಪ್ರಾಮಾಣಿಕತೆ ಅಧಿಕಾರಿ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ನಾವು ತುಂಬಾ ಹತ್ರದಿಂದ ನಿಮ್ಮನ್ನು ನೋಡಿದ್ದೀವಿ. ಇನ್ನೂ ಹೆಚ್ಚಿನ ಕೇಸ್ಗಳನ್ನ ಹಿಡೀಲಿ ಸರ್. ಪೊಲೀಸ್ನವ್ರಿಗೆ, ಕರ್ನಾಟಕ ಪೊಲೀಸ್ನವ್ರಿಗೆ ಯಾರನ್ನ ಏನಾದರೂ ಒಂದು ಪವರ್ ಕೊಟ್ಬಿಟ್ರೆ ಯಾವ ಕ್ರಿಮಿಗಳು ಇರಲ್ಲ ಕರ್ನಾಟಕದಲ್ಲಿ. ಆ ಥರ ಮಾಡ್ತಾರೆ ಸರ್. ಕರ್ನಾಟಕ ಪೊಲೀಸ್ ಪವರೇ ಅಂತದ್ದು ದಯವಿಟ್ಟು ಈಗ ತೋರಿಸ್ಕೊಟ್ಟಿದ್ದೀರಾ. ಇನ್ನೊಂದು ನಿಮ್ಮಲ್ಲೆಲ್ಲ ಒಂದು ಮನವಿ ಏನಂದ್ರೆ ಸರ್, ನಮ್ಮ ಕರ್ನಾಟಕ ಪೊಲೀಸು ಅದ್ರ ಪವರೇ ಬೇರೆ. ಆ ಸತ್ತಿರುವಂತ, ಕೊಲೆ ಆಗಿರುವಂತ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಯಾರು ಏನೇ ಅನ್ಕೊಳ್ಳಿ ಸರ್, ನೀವು ಕೈ ಬಿಡದೆ ಕೇಸ್ನ ತಪ್ಪಿತಸ್ಥರಿಗೆ ನ್ಯಾಯ ಕೊಡಿಸಿದ್ದೀರಾ. ನ್ಯಾಯ ಕೊಡಿಸಿ ಅವ್ರ ತಂದೆ ತಾಯಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಅವ್ರ ತಂದೆ ತಾಯಿಯ ಆಶೀರ್ವಾದ, ನ್ಯಾಯ ದೇವತೆಯ ಆಶೀರ್ವಾದ ನಿಮ್ಮೇಲೆ ಸದಾ ಇರುತ್ತೆ ಸರ್. ನೀವು ಮಾಡ್ತಾ ಇರೋ ಕರ್ನಾಟಕ ಪೊಲೀಸ್ ನಮ್ಗೊಂದು ಸೆಲ್ಯೂಟ್ ಸರ್. ಗಿರೀಶ್ ನಾಯ್ಕ್ ಸರ್ಗೆ ಮತ್ತೆ ACP ಚಂದನ್ ಸರ್ಗೆ ನನ್ಗೆ ಇಲ್ಲಿಂದ ಒಂದು ಸೆಲ್ಯೂಟ್ ಸರ್. ಅವ್ರ ಪ್ರಾಮಾಣಿಕತೆ, ಅವ್ರ ದಕ್ಷತೆಗೆ ನಿಜವಾಗ್ಲೂ ಕೋಟಿ ನಮನಗಳು ಸರ್.